ಭಾರತದ 32 ಏರ್ಪೋರ್ಟ್ಗಳು ಬಂದಾಗಿದೆ. ತುಂಬ ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಸೇರಿದಂತೆ ಒಟ್ಟು 32 ಏರ್ಪೋರ್ಟ್ಗಳು ಸಂಪೂರ್ಣವಾಗಿ ಬಂದಾಗಿದೆ. ಗುಜರಾತ್ ಸೇರಿ ಈಗ 32 ಸಂಪೂರ್ಣವಾಗಿ ವೆಸ್ಟರ್ನ್ ಬಾರ್ಡರ್ಸ್ ಅಂದರೆ ಪಶ್ಚಿಮ ಭಾಗದಲ್ಲಿರುವಂಥ ಎಲ್ಲ ಪ್ರಮುಖ ರಾಜ್ಯಗಳ ಏರ್ಪೋರ್ಟ್ಗಳು ಸಂಪೂರ್ಣವಾಗಿ ಬಂದಾಗಿದೆ. ಏರ್ಪೋರ್ಟ್ನ ಸಂಚಾರ ಸ್ಥಗಿತವಾಗಿದೆ. ಪಾಕಿಸ್ತಾನ ನಿರಂತರವಾಗಿ ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಜಮ್ಮು ಕಾಶ್ಮೀರದಿಂದ ಗುಜರಾತ್ ತನಕ ಯಾವುದೇ ಓಡಾಟವನ್ನು ಮಾಡದಂತೆ ವೈಮಾನಿಕ ಸಂಸ್ಥೆಗಳಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ 32 ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ಷಣಕ್ಕೂ ಕೂಡ ಅಪ್ಡೇಟ್ಸ್ಗಳು ಬರ್ತಾ ಇದೆ, ಕ್ಷಣಕ್ಕೂ ಕೂಡ ಬೆಳವಣಿಗೆಗಳಾಗ್ತಾ ಇದೆ. ಅತ್ತ ಪ್ರಧಾನಿ ನಿವಾಸದಲ್ಲಿ ಹೈ ಪ್ರೊಫೈಲ್ ಮೀಟಿಂಗ್ ಆಗ್ತಾ ಇದೆ. ನನ್ನ ಕಡೆಗೆ ಗಡಿ ಭಾಗದಲ್ಲಿ ಇನ್ನೂ ಕೂಡ ಚಕಮಕಿ ಮುಂದುವರಿತಾ ಇದೆ. ಇದರ ನಡುವೆ ಭಾರತ ಅಗತ್ಯ ಕ್ರಮಗಳನ್ನು ಈಗಾಗಲೇ ಕೈಗೊಳ್ತಾ ಇದೆ. 32 ಏರ್ಪೋರ್ಟ್ಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಹರಿಯಾಣ, ಗುಜರಾತ್ ಹೀಗೆ 32 ಪ್ರಮುಖ ಏರ್ಪೋರ್ಟ್ಗಳನ್ನು ಬಂದ್ ಮಾಡಿರೋ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಪಶ್ಚಿಮ ಭಾರತಕ್ಕೆ ಯಾರು ಕೂಡ ಓಡಾಟ ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಈಗಾಗಲೇ ಭಾರತ 3 ಡ್ರೋನ್ಗಳನ್ನು ಹೊಡೆದುರುಳಿಸಿತು. ಅದರ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಭಾರತದ ಮೇಲೆ ಪಾಕಿಸ್ತಾನ ನಿರಂತರವಾಗಿ ಡ್ರೋನ್ ದಾಳಿಯನ್ನು ಮಾಡ್ತಾ ಇದೆ. ಇದನ್ನು ಭಾರತ ಅಷ್ಟೇ ಸಮರ್ಥವಾಗಿ ಟ್ಯಾಕಲ್ ಮಾಡ್ತಾ ಇದೆ.